ಕಟೇರಿ ವಾಸ ಸಿರಿಗೆರೆ ಈಶ ಹುಲ್ಲೂರ ಕಾಳಿಕ ವರಕುವರ ಶಿವನಾರನ್ ಮುನಿ ಗೋವಿಂದ ಶಿವನಾರನ್ ಮುನಿ ಗೋವಿಂದ. ಮಗನೇ ಸುಸ್ತಾಗಿ ಬಂದೇನಪ್ಪಜ್ಜಿ? ಸುಸ್ತಾಗಿತ್ತಾ? ಊಟ ತರ್ತೇನೆ ನಡಿ ಮಗನೇ, ತರ್ತೇನೆ. ದೊಡ್ಡನಾದ್ಮೇಲೆ ಏನ್ ಮಾಡ್ತಿ ಮಗನೇ? ನಾನು ರೈತ ಆಗ್ತೀನಿ. ರೈತ ಆಗ್ತಿ? ನೀನ್ ರೈತನೇ ಆಗು, ನನ್ನ ಆಸೆ ಪ್ರಕಾರ ಆಫೀಸರ್ ಆಗು. ರೈತ ಯಾಕೆ ಮಗನೇ? ರೈತ ಆದರೆ ಲಕ್ಷಾಂತರ ಜನಕ್ಕೆ ಅನ್ನ ಆಗ್ಬೋದು, ಆದರೆ ಆಫೀಸರ್ ಆದರೆ ಆಫೀಸಲ್ಲಿ ಜೀತಕ್ಕಿರಬೇಕು. ಅದಕ್ಕೆ ನಾನು ರೈತ ಆಗ್ತೀನಿ. ನಾನು ಆಫೀಸರ್ ಆಗ್ತೀನಿ. ಅಮ್ಮ, ನಾನು ಶಾಲೆಗೆ ಹೋಗಿ ಬರ್ತೀನಿ. ಹೋಗಿ ಬಾರ ಮಗ, ಹುಷಾರಿ.
ಸ್ವಲ್ಪ ಕೇಳ್ಕೊಂಡೆ ವೇದಾನ ಕರ್ಕೊಂಡ್ಟಿ ಇರೋ ಒಂದು ನಿಮಿಷ ವೇದಾನ ಕರ್ಕೊಂಡ್ಟಿಯಾ ಇರೋ ಒಂದು ನಿಮಿಷ ಭಾಳ ಚೆನ್ನಾಗಿದೆಯಲ್ಲ. ಬೆಳಗ್ಗೆ ಎಲ್ಲ ಉಪಹಾರ ಆಗಿದೆಯಾ? ಸಸ್ಯಗಳಲ್ಲಿ ಸಾಕಷ್ಟು ಪರಿಚಯ ಈಗಾಗಲೇ ಇದೆ ನಿಮಗೆ. ಸಸ್ಯಗಳನ್ನು ನಾವು ಮನೆ ಮುಂದೆ ಸಸ್ಯಗಳನ್ನು ಬೆಳೆಸ್ತೇವೆ, ಹೊಲಗಳಲ್ಲಿ ಸಸ್ಯಗಳನ್ನು ಬೆಳೆಸ್ತೇವೆ. ಕೆಲವೊಂದು ಸಸ್ಯಗಳನ್ನು ಎಲೆಗಳ ಔಷಧಿಗಾಗಿ ಬಳಸ್ತೇವೆ. ಹೌದಾ? ಎಲೆಯಿಂದ ಔಷಧಿ ತೆಗಿತಿದ್ದಾನೆ. ಈ ಒಂದು ಸಸ್ಯದ ಪರಿಚಯವನ್ನು ನೋಡ್ಕೊಳ್ಳೋಣ. ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಡ, ಎಲೆ, ರಂಬೆ, ಹೂವು ಹೀಗೆಲ್ಲ ಬರ್ತದೆ. ಭೂಮಿಯ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ನೋಡಿ ಬೇರು. ಈ ಬೇರು ಒಂದು ಬೇರು ಆಳವಾಗಿ ದಪ್ಪನಾಗಿ ಭೂಮಿ ಒಳಗಡೆ ಚೂಪಾಗಿ ಹೋಗ್ತಾ ಇದೆ. ಈ ಒಂದು ಪ್ರಬಲವಾಗಿರ್ತಕ್ಕಂಥ ಭೂಮಿಯಲ್ಲಿ ಆಳವಾಗಿರ್ತಕ್ಕಂಥ ಬೇರನ್ನ ಇದಕ್ಕೆ ಒಂದು ಹೆಸರು ಇದೆ. ಇದನ್ನು ಯಾವ ಹೆಸರಿನಿಂದ ಕರಿತೇವೆ? ಈ ಬೇರನ್ನ ತಾಯಿ ಬೇರು. ವೆರಿ ಗುಡ್. ಈ ಸಸ್ಯದ ಬಗ್ಗೆ ಇಷ್ಟೆಲ್ಲ ತಿಳಿದಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಸಸ್ಯದ ವಿಭಾಗಗಳು, ಸಸ್ಯದ ಬಳಕೆ ಬಗ್ಗೆ ನಾವು ನೋಡೋಣ ಅಂತ ಇವತ್ತಿನ ಅವಧಿಗೆ ಈ ಒಂದು ಅವಧಿಯನ್ನು ಮುಕ್ತಾಯಗೊಳಿಸೋಣ. ಮತ್ತು ನಾಳಿನ ಇನ್ನೊಂದು ಅವಧಿಯಲ್ಲಿ ಮುಂದಿನ ಭಾಗವನ್ನು ನಾವು ಪರಿಚಯ ಮಾಡೋಣ. ಆಗ್ಬೋದಾ? ಓಕೆ ಓಕೆ. ಅಂಕಲ್ ಕೃಷಿ ಮಾಡೋದು ಹೇಳ್ಕೊಡ್ತೀರಲ್ಲ ಎಲ್ಲಿ? ಗಿಣಿ ಹೊಡ್ಯಾಕ ಬಂದ
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉಚಿತ ಸಹಾಯವಾಣಿ. ಒಂದು ಕಾಮಗಾರಿ ಅಂದಾಜು ಮೊತ್ತ ಪಾಠ 3 ಸಂಕಲನ. ಚಟುವಟಿಕೆ 1. ರಾಣಿ ಮತ್ತು ಮೇರಿ ಅವರಿಗೆ ಮಣಿಗಳು ಬೇಕಾಗಿದ್ದವು. ಅಂಗಡಿಯಲ್ಲಿ ಮಣಿಗಳನ್ನು 10 ಕಟ್ಟುಗಳಲ್ಲಿ ಮತ್ತು ಬಿಡಿಗಳಾಗಿ ಕೊಟ್ಟ. ಒಟ್ಟು ಮಣಿಗಳೆಷ್ಟು? 10ಗಳು. 24ರಲ್ಲಿ 2 10ಗಳು, 4 ಬಿಡಿಗಳಿವೆ. 32ರಲ್ಲಿ 3 10ಗಳು, 2 ಬಿಡಿಗಳಿವೆ. ಒಂದು ಕಪಾಟಿನಲ್ಲಿ 13 ಗಣಿತ ಪುಸ್ತಕಗಳು, 22 ವಿಜ್ಞಾನ ಪುಸ್ತಕಗಳಿವೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ. ಆದರೆ ಪ್ರತಿದಿನವೂ ರೈತರ ಜೀವನ ಬಿಸಿಲು ಮಳೆ ಗಾಳಿ ಮಧ್ಯದಲ್ಲೇ ಶುರುವಾಗುತ್ತೆ, ಮಧ್ಯದಲ್ಲೇ ಮುಗಿಯುತ್ತೆ. ಕಂಪ್ನಿಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ESI PF ಇನ್ಸೂರೆನ್ಸು, ಕಂಪ್ನಿಗಳಿಗೆ ಬೆಂಕಿ ಬಿದ್ದರೆ ನಷ್ಟವಾದರೆ ಸರ್ಕಾರದ ಸವಲತ್ತುಗಳು. ಅಷ್ಟೇ ಅಲ್ಲ, ಅವ್ರ ಮಕ್ಕಳುಗಳಿಗೆ ಆರೋಗ್ಯ ವಿಮೆ, ಶಿಕ್ಷಣಕ್ಕೆ ಸವಲತ್ತುಗಳು, ಸಾಲ ಸೌಲಭ್ಯಗಳನ್ನು ನೀಡೋ ಸರ್ಕಾರ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ನೀಡ್ತಿದೆ ಅಂತ ನಿಮಗೆ ಗೊತ್ತು. ರೈತರು ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅವರಿಗಾಗಲಿ ಅವ್ರು ಬೆಳೆದಿರೋ ಬೆಳೆಗಾಗಲಿ ಸರಿಯಾದ ಬೆಲೆನೇ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ರೈತರನ್ನ ಗೌರವಿಸಿ. ಅವರಿದ್ರನೇ ಪ್ರಪಂಚ. ಬರೀ ಬಾಯಿ ಮಾತಿಂದ ಅಲ್ಲ, ಮನಸ್ಸಿಂದ.